ಮಂಡ್ಯದ ರೈತರಿಗೆ ಸರ್ಕಾರದಿಂದ ಮತ್ತೊಂದು ಶಾಕ್ ಎದುರಾಗಿದೆ. ಕಬ್ಬು ಭತ್ತ ಬೆಳೆದ್ರೆ ನೀರು ಕೊಡಲ್ಲ ಅಂತ ಮಿನಿಸ್ಟರ್ ಹೇಳಿದ್ದಾರೆ. ಅನ್ನದಾತರ ಮೇಲೆ ಬರೆ ಎಳೆದಿದ್ದಾರೆ ಸಚಿವ ಚೆಲುವರಾಯಸ್ವಾಮಿ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕಬ್ಬು ಭತ್ತಕ್ಕೆ ನೀರು ಕೊಡಲ್ವಂತೆ, ತಮಿಳುನಾಡಿಗೆ ನೀರು ಬಿಡ್ತಾರಂತೆ. ತಮಿಳುನಾಡಿಗೆ ನೀರು ಬಿಡಬೇಡಿ, ಕರ್ನಾಟಕದಲ್ಲಿ ಭರದ ಛಾಯೆ ಉಂಟಾಗಿದೆ ಅಂತ ಹೇಳಿ ದಿನಂಪ್ರತಿ ಪ್ರತಿಭಟನೆ ಮಾಡ್ತಾ ಇರುವಂತಹ ಮಂಡ್ಯದ ರೈತರಿಗೆ ಸರ್ಕಾರದಿಂದ ಮತ್ತೊಂದು ಶಾಕ್ ಎದುರಾಗಿದೆ. ಸದ್ಯ ಕಬ್ಬು ಭತ್ತ ಬೆಳೆದ್ರೆ ನೀರು ಕೊಡಲ್ಲ ಅಂತ ಹೇಳಿ ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ ಮಿನಿಸ್ಟರ್ ಹೇಳಿಕೆ ಕೊಟ್ಟಿದ್ದಾರೆ. ಅನ್ನದಾತರ ಮೇಲೆ ಬರೆ ಎಳೆದಿದ್ದಾರೆ ಸಚಿವರು. ಕಬ್ಬು ಭತ್ತಕ್ಕೆ ನೀರು ಕೊಡಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ತಮಿಳುನಾಡಿಗೆ ಬರೋದಕ್ಕೆ ನೀಡಿದ್ಯಾ? ಇದ್ದ ನೀರನ್ನ ತಮಿಳುನಾಡಿಗೆ ಬಿಡ್ತಾ ಇದ್ದೀರಾ? ರೈತರಿಗೆ ಪರ್ಯಾಯ ಬೆಳೆ ಬೆಳೆಯೋಕೆ ಸಲಹೆಯನ್ನ ಕೊಡ್ತಾ ಇದ್ದಾರೆ ಮಿನಿಸ್ಟರ್. ಸದ್ಯ ಕಬ್ಬು ಭತ್ತದ ಬದಲು ಪರ್ಯಾಯ ಬೆಳೆ ಬೆಳೆಯೋಕೆ ಸೂಚನೆಯನ್ನ ಕೊಡಲಾಗಿದೆ. ಕಾವೇರಿ ಬಿಕ್ಕಟ್ಟು ನಡುವೆ ಮತ್ತಷ್ಟು ಕಿಚ್ಚನ್ನ ಹಚ್ಚಿದೆ ಸಚಿವರ ನಡೆ. ಸದ್ಯ ಸಚಿವರ ವಿರುದ್ಧ ಕೂಡ ಮಂಡ್ಯದಲ್ಲಿ ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ ಈಗ ಯಾವ ತರದ ಸಿಚುವೇಶನ್ ರಾಜ್ಯದಲ್ಲಿ ಉಂಟಾಗಿದೆ ಅಂತ ಅಂದ್ರೆ, ರಾಜ್ಯದಲ್ಲಿ ಕುಡಿಯೋಕ್ ನೀರಿಲ್ಲ ಅಂತ ಹೇಳಿ ರೈತರು ಇನ್ನಿಲ್ಲದ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ತಮಿಳುನಾಡಿಗೆ ನೀರು ಬಿಡ್ತಾ ಇರೋದ್ರ ಮಧ್ಯೆ. ಮತ್ತೊಂದ್ ಕಡೆಗೆ ಈ ಮಳೆ ಸಂದರ್ಭದಲ್ಲಿ ಮಳೆ ಬರುತ್ತೆ ಅನ್ನುವಂತ ಮುನ್ಸೂಚನೆ ಮೇಲೆ ಕಬ್ಬು ಭತ್ತ ಬೆಳೆಯನ್ನ ಹಾಕಿರ್ತಾರೆ ರೈತರು. ಹಾಗಾಗಿ ಈಗ ತಮಿಳುನಾಡಿಗೆ ನೀರು ಬಿಡ್ತಾ ಇರೋದನ್ನ ಪ್ರಶ್ನಿಸ್ತಾ ಇದ್ರೆ, ಇಲ್ಲಿ ಮಿನಿಸ್ಟರ್ ಹೇಳುವಂತಹ ಹೇಳಿಕೆ ಏನೇ ಆಗಿದೆ, ರೈತರಿಗೆ ಶಾಕ್ ಉಂಟಾಗಿದೆ. ಕಬ್ಬು ಭತ್ತ ಬೆಳೆದ್ರೆ ನೀರು ಕೊಡಲ್ಲ ಅಂತ ಹೇಳ್ತಾರಂತೆ. ಹಾಗಾದ್ರೆ ತಮಿಳುನಾಡಿಗೆ ಬಿಡೋದಕ್ಕೆ ನೀರಿದ್ಯಾ? ಕಬ್ಬು ಭತ್ತ ನಮ್ಮ ರಾಜ್ಯದಲ್ಲಿ ಬೆಳೀತಾ ಇರುವಂತ ಬೆಳೆಗೆ ರೈತರಿಗೆ ನೀರಿಲ್ಲ ಅಂದ್ಮೇಲೆ ತಮಿಳುನಾಡಿಗೆ ಯಾಕೆ ನೀರು ಬಿಡ್ತಿದ್ದೀರಾ? ಇದ್ದ ನೀರನ್ನ ತಮಿಳುನಾಡಿಗೆ ಹರಿಸ್ತಾರಂತೆ. ರೈತರಿಗೆ ಅದ್ರ ಬದಲು ಬೇರೆ ಬೆಳೆಯನ್ನ ಬೆಳ್ಕೊಳ್ಳಿ ಅಂತ ಪರ್ಯಾಯ ಬೆಳೆ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಸದ್ಯ ಕಬ್ಬು ಭತ್ತದ ಬದಲು ಪರ್ಯಾಯ ಬೆಳೆ ಬೆಳೆಯೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರು. ಸಚಿವರ ಈ ನಡೆಗೆ ಈಗ ಮಂಡ್ಯದ ಎಲ್ಲಾ ಜನರು ಕೂಡ ಗರಂ ಆಗಿದ್ದಾರೆ. ಕಾವೇರಿ ಬಿಕ್ಕಟ್ಟು ನಡುವೆ ಈಗ ಮತ್ತಷ್ಟು ಸಚಿವರ ನಡೆ ಇದೆಯಲ್ಲ, ಮತ್ತೆ ಕಿಚ್ಚನ್ನ ಹಚ್ಚಿರುವಂತದ್ದು. ಹಾಗಾಗಿ ಸಚಿವರ ವಿರುದ್ಧ ಕೂಡ ಮಂಡ್ಯದಲ್ಲೂ ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತ ಅಂದ್ರೆ ಕಬ್ಬು ಭತ್ತ ಬೆಳೆಯೋಕೆ ನೀರು ಕೊಡಲ್ಲ, ನಮ್ಮ ರಾಜ್ಯದಲ್ಲಿ ನಮ್ ನೀರನ್ನ ನಮಗ್ ಕೊಡಲ್ಲ ಅಂತಂದ್ರೆ ತಮಿಳುನಾಡಿನ ಜನರಿಗೆ ನೀರು ಬಿಡ್ತಾರಂತೆ. ಯಾವ ತರದ ನಡೆ ಇದು ಅಂತ ಹೇಳ್ಬಿಟ್ಟು ಸದ್ಯ ಮಂಡ್ಯದಲ್ಲಿ ಸಚಿವರ ವಿರುದ್ಧ ಕೂಡ ರೈತರು ಗರಂ ಆಗಿದ್ದಾರೆ. ಹಾಗಿದ್ರೆ ಬನ್ನಿ ಚೆಲುವರಾಯಸ್ವಾಮಿ ಅವರು ಏನು ಹೇಳಿದ್ರು ರೈತರಿಗೆ, ಯಾಕೆ ಜನ ಗರಂ ಆಗಿದ್ದಾರೆ?